ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಯಾವ ರಾಶಿಯವರಿಗೆ ಕಂಕಣ ಬಲದ ಯೋಗವಿದೆ, ವಿವಾಹದ ಭಾಗ್ಯ ಯಾವ ರಾಶಿಯವರಿಗಿದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರವು ಮುಗಿದು ಶ್ರೀ ವಿಶ್ವಾವಸುನಾಮ ಸಂವತ್ಸರ ಪ್ರಾರಂಭವಾಗುವಂತಹ ಹೊಸ್ತಿಲಿನಲ್ಲಿ ಅನೇಕ ರಾಶಿಗಳಿಗೆ ಗುರುವಿನ ಅನುಗ್ರಹದಿಂದ ನಿಮಗೆ ವಿಶೇಷವಾದಂತಹ ಕಂಕಣ ಬಲದ ಯೋಗ ನಡೀತಾ ಇದೆ. ಯಾವ್ಯಾವ ರಾಶಿಯವರಿಗೆ ಅನ್ನೋದನ್ನು ಈಗ ಗಮನಿಸೋಣ. ಮೊದಲನೆಯದಾಗಿ ಮೇಷರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಮದುವೆ ಆಗುವಂತಹ ಭಾಗ್ಯ ಇರುವಂತಹದ್ದು. ಏನಪ್ಪ ಗುರುಬಲ ಇಲ್ಲ, ಆದರೆ ಮದುವೆ ಹೇಗಾಗತ್ತೆ ಅಂತ ಯೋಚನೆಯನ್ನು ಮಾಡ್ತಾ ಇರಬಹುದು ಹಲವಾರು ಜನರು. ನಿಮಗೆ ಹೇಗೆ ಮದುವೆ ಆಗತ್ತೆ ಅಂತ ಹೇಳಿದ್ರೆ, ಒಂದು ತೃತೀಯ ಸ್ಥಾನಕ್ಕೆ ಹೋಗುವಂತಹ ಗುರುವಿನ ದೃಷ್ಟಿ, ಪಂಚಮದ ದೃಷ್ಟಿಯು ನಿಮ್ಮ ಸಪ್ತಮ ಸ್ಥಾನವಾದಂತಹ ತುಲಾ ರಾಶಿಯ ಮೇಲೆ ಬೀಳುತ್ತೆ. ಗುರು ತಾನಿರುವ ರಾಶಿಯನ್ನು ಹಾಳು ಮಾಡಿದ್ರೂ ತನ್ನ ದೃಷ್ಟಿ ಇರುವಂತಹ ರಾಶಿಯನ್ನು ಉದ್ಧಾರ ಮಾಡ್ತಾನೆ. ಗುರು ದೃಷ್ಟಿ ಬಹಳ ಒಳ್ಳೆಯದ್ದು. ಹಾಗಾಗಿ ಸಪ್ತಮ ಸ್ಥಾನದ ಮೇಲೆ ಆ ಗುರುವಿನ ದೃಷ್ಟಿ ಬರೋದರಿಂದ ಮೇಷರಾಶಿಯವರಿಗೆ ಗುರುಬಲವಿಲ್ಲದೇ ಇದ್ದರೂ ಶನಿ ಬಲವಿಲ್ಲದೇ ಇದ್ದರೂ ಈ ವರ್ಷ ಕಂಕಣ ಬಲ ಯೋಗ ಶುರುವಾಗ್ತದೆ. ಹಾಗಾಗಿ ಶುಭ ರೀತಿಯಾದಂತಹ ವಿವಾಹಗಳು ನಡೆಯುವಂಥದ್ದು. ಇನ್ನು ಗುರುಬಲವನ್ನೇ ಹೊಂದಿರುವಂತಹ ಮತ್ತೊಂದು ರಾಶಿ ವೃಷಭ ರಾಶಿ. ದ್ವಿತೀಯ ಸ್ಥಾನಕ್ಕೆ ಬಂದು ಪರಮ ಗುರುಬಲವನ್ನು ಅನುಭವಿಸುವಂತಹ ಮತ್ತು ಶನಿ ಬಲವನ್ನು ಅನುಭವಿಸ್ತಾ ಇರುವಂತಹ ಈ ಒಂದು ರಾಶಿಯವರಿಗೆ ವಿವಾಹ ಮತ್ತು ಶುಭ ಕಾರ್ಯಗಳು ಆಗುವಂತಹ ಸೂಚನೆಗಳನ್ನು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಮೂರನೆಯ ರಾಶಿ ಅಂತ ಬಂದಾಗ ಮಿಥುನ ರಾಶಿ. ಜನ್ಮಗುರು ನರೋದುಃಖಂ ಅನ್ನುವ ಹಾಗೆ ಜನ್ಮಕ್ಕೆ ಗುರು ಬಂದರೆ ಹಲವಾರು ರೀತಿಯ ದುಃಖಗಳನ್ನು, ದುಮ್ಮಾನಗಳನ್ನು, ದುಗುಡಗಳನ್ನು ನಮ್ಮ ಬದುಕಿನಲ್ಲಿ ಅನುಭವಿಸಬೇಕಾಗತ್ತೆ. ಆದರೂ ಗುರುವಿನ ಸಂಪೂರ್ಣ ಶುಭಾಶೀರ್ವಾದದ ದೃಷ್ಟಿ ನಿಮ್ಮ ಸಪ್ತಮ ಸ್ಥಾನದ ಮೇಲೆ ಬೀರೋದ್ರಿಂದ, ಸಪ್ತಮಾಧಿಪತಿಯು ನಿಮ್ಮ ರಾಶಿಗೆ ಬಂದಿರುವುದರಿಂದ ಇದು ಮದುವೆ ಮತ್ತು ಶುಭಕ್ಕೆ ಇತ್ಯಾದಿ ಶುಭ ಕಾರ್ಯಗಳಿಗೆ ಅನುಕೂಲಕರವಾದ ಸಮಯ. ಬೇರೆ ವಿಚಾರಗಳಿಗೆ ಅನುಕೂಲಗಳು ಇಲ್ಲ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಕಂಕಣ ಭಾಗ್ಯದ ಯೋಗ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಸಹ ಈ ವರ್ಷ ವಿವಾಹದ ಭಾಗ್ಯದ ಯೋಗ ಇರುವಂತಹದ್ದು. ಲಾಭದಲ್ಲಿ ಬರುವಂತಹ, ಲಾಭಕ್ಕೆ ಸಂಚಾರ ಮಾಡ್ತಕ್ಕಂತಹ ಗುರುವಿನ ಅನುಗ್ರಹ. ಒಂದು ಅಷ್ಟಮ ಸ್ಥಾನದಲ್ಲಿ ಸಪ್ತಮಾಧಿಪತಿಯು ಹೋಗ್ತಾನೆ. ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದರೂ ಸಹ ಗುರುಬಲದಿಂದ ನಿಮಗೆ ಆ ವಿವಾಹ ಆಗುವ ಸಾಧ್ಯತೆಗಳನ್ನು ಕೊಡ್ತಾನೆ. ಜೊತೆಗೆ ಅಷ್ಟಮ ಶನಿಯು ವಿವಾಹವನ್ನು ಕೊಡ್ತಾನೆ. ಆದರೆ ಯಾವ ರೀತಿಯಾಗಿ ವಿವಾಹಗಳಾಗುತ್ತೆ ಅಂದರೆ ಒಂದಿಷ್ಟು ಗೊಂದಲಮಯವಾದ ವಿವಾಹಗಳು ಆಗಬಹುದು. ನೀವು ನಿರೀಕ್ಷಣೆ ಮಾಡಿರೋಲ್ಲ, ಅನಿರೀಕ್ಷಿತವಾಗಿ ಒಂದು ಲವ್ ಮಾಡ್ತಾ ಇರ್ತೀರಿ, ಏನೋ ದಿಢೀರಂತ ಏನೋ ಪ್ರಾಬ್ಲಮ್ ಬರುತ್ತೆ, ಮದುವೆ ಆಗೇ ಬಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತೀರಾ. ಈ ರೀತಿಯಾಗಿರ್ತಕ್ಕಂತಹ ದಿಢೀರಂತಹ ಗೋಜಲ ಮದುವೆಗಳು ಸಿಂಹರಾಶಿಯವರಿಗೊಂದು ಸ್ವಲ್ಪ ಈ ವರ್ಷ ನಡೆಯುತ್ತೆ. ಬಟ್ ಆದರೆ ಮದುವೆ ಅಷ್ಟೇ, ಅದರಲ್ಲೇನು ವ್ಯತ್ಯಾಸ ಅನ್ನೋದಿಲ್ಲ. ಗೊಂದಲವಾದರೂ ಮದುವೆನೇ, ಸಂತೋಷದಲ್ಲಾದರೂ ಮದುವೆನೇ ಆಗಿರುತ್ತೆ. ಅದೇ ರೀತಿಯಾಗಿ ಮುಂದಿನ ರಾಶಿ ಅಂತ ನೋಡಿದ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಗುರುಬಲ ಮತ್ತು ಶನಿಬಲವು ಎರಡೂ ಸಹ ಈ ವರ್ಷದಲ್ಲಿ ಪ್ರಾಪ್ತಿ ಆಗುವುದರಿಂದ ನಿಮಗೆ ವಿವಾಹಕ್ಕೆ ಶುಭ ಕಾರ್ಯಗಳಿಗೆ ಅನುಕೂಲತೆಗಳು ಇದ್ದಾವೆ. ಜೊತೆಗೆ ನಿಮ್ಮ ರಾಶಿಯ ಮೇಲೇ ಗುರುವಿನ ಪಂಚಮದ ದೃಷ್ಟಿ ಸಹ ಬೀಳ್ತಾ ಇರೋದ್ರಿಂದ ಅತ್ಯಂತ ಅನುಕೂಲತೆಗಳನ್ನು ನೀವು ನೋಡ್ತೀರಾ ವಿವಾಹಕ್ಕೆ ಮತ್ತು ಶುಭ ಕಾರ್ಯಗಳಿಗೆ ತುಲಾರಾಶಿಯವರು. ಅದೇ ರೀತಿಯಾಗಿ ಮುಂದಿನ ರಾಶಿ ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಸಹ ಈ ಒಂದು ವರ್ಷದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ತುಂಬ ಫಲಪ್ರದವಾಗುತ್ತೆ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯು ಸಪ್ತಮದಲ್ಲಿದ್ದಾನೆ. ಜೊತೆಗೆ ಸಪ್ತಮಾಧಿಪತಿಯಾದಂತಹ ಬುಧನ ಸಂಚಾರವು ಸಪ್ತಮ ಸ್ಥಾನಗಳಿಗೆ ಮುಂದಿನ ದಿನಮಾನಗಳಲ್ಲಿ ಬರುವುದರಿಂದ ಆ ಒಂದು ಕಾಲಘಟ್ಟದಲ್ಲಿ ವಿವಾಹ ಆಗುವ ಸಾಧ್ಯತೆಗಳನ್ನು ನಾವು ಗುರುತು ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಮುಂದಿನ ರಾಶಿ ಕುಂಭರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಗುರು ಹೋಗ್ತಾ ಇದ್ದಾನೆ. ಜೊತೆಗೆ ಗುರುವಿನ 9ನೆಯ ದೃಷ್ಟಿ
ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ರಾಶಿಯ ಮೇಲೆ ಗುರುವಿನ ದೃಷ್ಟಿಯು ಸಂಪೂರ್ಣವಾಗಿ ಬಂದು ಗುರುಬಲವೂ ಸಹ ಬರ್ತಾ ಇರುವುದರಿಂದ ಈ ಒಂದು ವರ್ಷದಲ್ಲಿ ನಿಮಗೆ ಕಂಕಣ ಅಥವಾ ವಿವಾಹ ಭಾಗ್ಯದ ಯೋಗ ಇದೆ. ಸೊ ಹಾಗಾಗಿ ಸಂಪೂರ್ಣವಾದಂತಹ ಗುರುವಿನ ಅನುಗ್ರಹದಿಂದ ನಿಮಗೆ ಫಲಾನುಫಲಗಳು ಸಿಗ್ತಾ ಇದೆ. ಇನ್ನು ಹಲವು ರಾಶಿಗಳಿಗೆ ಒಂದಿಷ್ಟು ಮಿಶ್ರಿತವಾದಂತಹ ಫಲಗಳು ಇರ್ತಕ್ಕಂಥದ್ದು. ಸೊ ಇದಿಷ್ಟು ನಿಮಗೆ ಅನುಕೂಲತೆಗಳನ್ನು ತಂದುಕೊಡುತ್ತೆ. ಗುರುಬಲ ಇಲ್ಲದೆ ಇರ್ತಕ್ಕಂತಹ ರಾಶಿಗಳು ಯೋಚನೆ ಮಾಡೋದು ಬೇಡ. ಮೇ 14ನೇ ತಾರೀಕಿನಂದು ಗುರುಬಲದ ಪ್ರಾಪ್ತಿಗಾಗಿಯೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಅದಕ್ಕೆ ಇರುವಂತಹ ಶುಲ್ಕ ಒಬ್ಬರಿಗೆ 333 ರೂಪಾಯಿಗಳು. ಯಾಗದ ನಂತರದಲ್ಲಿ ಪೋಸ್ಟ್ನಲ್ಲಿ ನಿಮ್ಮ ಮನೆಗೆ ಇಂದು ಪ್ರಸಾದ ಬಂದು ತಲುಪತ್ತೆ. ರಕ್ಷೆಯನ್ನು ಕೈಗೆ ಕಟ್ಕೊಳ್ಳಿ. ಅದೇ ರೀತಿಯಾಗಿ ಅಕ್ಷತೆ ಪ್ರಸಾದವನ್ನು ಕೊಡ್ತೀವಿ, ಅದನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ. ಗುರುವಿನ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಇನ್ನು ಮಿಕ್ಕ ರಾಶಿಗಳಿಗೂ ಸಹ ಗುರು ಆಶೀರ್ವಾದದಿಂದ ವಿವಾಹ ಪ್ರಾಪ್ತಿಯಾಗಲಿ ಅಂತ ಕೇಳಿಕೊಳ್ತಾ, ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅದರಿಂದ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ 2025-26 ಶ್ರೀ ವಿಶ್ವಾವಸುನಾಮ ಸಂವತ್ಸರದ ವಿವಾಹ ಪ್ರಾಪ್ತಿ ಆಗುವಂತಹ ರಾಶಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.